ಭಾಗ್ಯಲಕ್ಷ್ಮಿ ಸೀರಿಯಲ್. ಭಾಗ್ಯಳ ಕನಸಿನ ದಿನ SLC ಫಲಿತಾಂಶ ಏನಾಗಬಹುದು? ಇವತ್ತು ಮನೆ ಇಬ್ಬಾಗವಾಗುವುದಕ್ಕೆ ಭಾಗ್ಯಳ ಓದು ಕೂಡ ಒಂದು ನೆಪ. ತಾಂಡವ್ಗೆ ಆದಾಗಲೇ ಭಾಗ್ಯಳ ಮೇಲೆ ಆಸಕ್ತಿ ಕಳಚಿ ಬಿದ್ದಿತ್ತು. ಅದೇ ಸಮಯಕ್ಕೆ ಭಾಗ್ಯ ನಾನು ಓದುತ್ತೀನಿ ಎಂದಳು, ಕುಸುಮ ಓದು ಎಂದಳು. ಆದರೆ ತಾಂಡವ್ ಪ್ರತಿ ಹಂತದಲ್ಲೂ ಶ್ರೇಷ್ಠಳ ಮಾತು ಕೇಳಿಕೊಂಡು ಅದನ್ನು ತಡೆಯುತ್ತಲೇ ಬಂದನು. ತಾಂಡವ್ ಮಾಡಿದ ನಾಟಕಗಳು, ಆಡಿದ ಮಾತುಗಳು ಸಹನಾ ಮೂರ್ತಿಯಂತಿದ್ದ ಭಾಗ್ಯಳನ್ನು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇಂದು ಭಾಗ್ಯ ಗಟ್ಟಿಯಾಗಿ ನಿಲ್ಲುವುದಕ್ಕೆ ತಾಂಡವ್ ಮಾಡಿದ ಅವಮಾನಗಳ ಕಾರಣ. ಇಂದು ಭಾಗ್ಯಳ ಜೀವನದಲ್ಲಿ ಬಹುಮುಖ್ಯ ಘಟ್ಟ. SLC ರಿಸಲ್ಟ್ ಅನೌನ್ಸ್ ಆಗಿದೆ. ಕಿಲಾಡಿ ಪೂಜೆಗೆ ತಿಳಿಯಿತು ಸತ್ಯ. ಶ್ರೇಷ್ಠ ಮನೆಯಲ್ಲಿ ಸುಂದ್ರಿ ಹಾಗೂ ಪೂಜಾಳ ಕಾಟ ಅತಿಯಾಗಿದೆ. ಅವರಿಗೆ ಇಷ್ಟವಾದದ್ದನ್ನು ತರಿಸಿಕೊಂಡು ತಿಂದು ಶ್ರೇಷ್ಠ ಮೇಲೆ ಹಾಕುತ್ತಿದ್ದಾರೆ. ಇದೇ ವಿಚಾರವಾಗಿ ಜಗಳವಾಡಿದ ಶ್ರೇಷ್ಠ, ನಿಮ್ಮ ಅಕ್ಕನ ಹಣ ಕದ್ದು ಹೂವಿನಲ್ಲಿ ಇಟ್ಟಿದ್ದಲ್ಲ, ನೀನು ಸ್ವಾರ್ಥಿ ಎಂದಿದ್ದಾಳೆ. ಪೂಜಾಗೆ ಇದನ್ನು ಕೇಳಿ ಶಾಕ್ ಆಗಿದೆ. ಏನೋ ಒಂದು ಬ್ಯಾಲೆನ್ಸ್ ಮಾಡಿ ಸುಮ್ಮನದ ಪೂಜಾ ಭಾಗ್ಯಳಿಗೆ ಕಾಲ್ ಮಾಡಿ ಅಂದು ಹಣ ಹೇಗೆ ಕೊಟ್ಟಳು ಎಂಬುದನ್ನು ಕೇಳಿದ್ದಾಳೆ. ಮದುವೆ ಮನೆಗೆ ಶ್ರೇಷ್ಠ ಸುಮ್ಮನೆ 2 ಲಕ್ಷ ತರಲ್ಲ, ಹೀಗಾಗಿ ನನ್ನ ಹಣವನ್ನು ಕದ್ದು ಅಕ್ಕನಿಗೆ ಸಾಲವಾಗಿ ಕೊಟ್ಟಿದ್ದಾಳೆ ಎಂಬ ಸತ್ಯವನ್ನು ಅರಿತಿದ್ದಾಳೆ. ಮನೆ ಹುಡುಕಿ ಕೊಟ್ಟರು ದಾರಿ. ಇತ್ತ ಅತ್ತೆ ಸೊಸೆಗೆ ಕೆಲಸ ಸಿಕ್ಕಿದೆ. ಆದರೆ ಮನೆಯಲ್ಲಿ ನಪ ಹೇಳಿ ಹೋಗುವುದಾದರೂ ಹೇಗೆ? ಕೆಲಸ ಸಿಕ್ಕಿರುವ ವಿಚಾರವನ್ನು ಒಬ್ಬರಿಗೊಬ್ಬರು ಹೇಳಿಲ್ಲ. ಹೀಗಾಗಿ ಮನೆಯಿಂದ ಹೊರ ಹೋಗುವುದಕ್ಕೆ ದಾರಿ ಹುಡುಕುತ್ತಿದ್ದಾರೆ. ಕುಸುಮಳಿಗೆ ಗಂಡ ಹೇಳಿದ 5 ದಿನ ಪೂಜೆಯ ವಿಚಾರ ಕಿವಿಗೆ ಬಿದ್ದಿದೆ. ಅದನ್ನೇ ನೆಪ ಮಾಡಿಕೊಂಡು ಇಬ್ಬರು ಹೊರಟಿದ್ದಾರೆ. ಅತ್ತೆ ಒಂದು ದೇವಸ್ಥಾನಕ್ಕೆ, ಸೊಸೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗಲು ದೊಡ್ಡ ಡ್ರಾಮೆ ನಡೆದಿದೆ. ಶ್ರೇಷ್ಠಳ ಬೇತಾಳ ಎಂದು ತಾಂಡವ್. ಇನ್ನು ತಾಂಡವ್ದು ಬಾಣಲೆಯಿಂದ ಬೆಂಕಿಗೆ ಬಿದ್ದ ಸ್ಥಿತಿ. ಇನ್ವಿಟೇಷನ್ ಕಾರ್ಡ್ ಈಗ ಭಾಗ್ಯ ಕೈಯಲ್ಲಿಂದ ಜಾರಿ ಕುಸುಮ ಬೊಂಬೆ ಕಬೋರ್ಡ್ ಸೇರಿದೆ. ತೆರೆಯುವುದಕ್ಕೆ ಆಗ್ತಿಲ್ಲ. ಕುಸುಮ ಭದ್ರವಾಗಿ ಲಾಕ್ ಮಾಡಿದ್ದಾಳೆ. ರೂಮಿನ ಬಳಿ ಬಂದಿದ್ದ ಮಗನನ್ನು ಕಂಡು ನೆನಪಾಗಿ ಬಂದಿರಬೇಕು ಎಂದು ತಪ್ಪಾಗಿ ಭಾವಿಸಿದ್ದಾಳೆ. ಅಮ್ಮನಿಂದ ಬಯಸಿಕೊಂಡು ಬಂದಿದ್ದ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡಿ ಪೂಜಾ ಕತೆಗೆ ಹೇಳಿದ್ದಾಳೆ. ಟೆನ್ಷನ್ನಲ್ಲಿದ್ದ ತಾಂಡವ್ ನೀನು ಸೇರಿ ಎಲ್ಲ ಬೇತಾಳಗಳೇ ಅಂತ ಫೋನ್ ಕಟ್ ಮಾಡಿದ್ದಾನೆ. ಮತ್ತೆ ವ್ಯಂಗ್ಯ ಮಾಡಿದ ತಾಂಡವ್. ವೀಕ್ಷಕರು ಬಯಸುತ್ತಿದ್ದ ದಿನ ಬಂದೇ ಬಿಟ್ಟಿದೆ. ಅದುವೇ ಭಾಗ್ಯಳ SLC ರಿಸಲ್ಟ್. ಅತ್ತೆ ಸೊಸೆ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗುತ್ತಿದ್ದರು. ಪೇಪರ್ನಲ್ಲಿ ರಿಸಲ್ಟ್ ಎಂದು ನೋಡಿದ ಭಾಗ್ಯ ಮಾವ ಜೋರಾಗಿ ಕರೆದಿದ್ದಾರೆ. ರಿಸಲ್ಟ್ ಅಂತ ನೋಡಿ ಕುಸುಮ ಖುಷಿಯಾಗಿದ್ದಾಳೆ. ಆದರೆ ಅಲ್ಲಿಗೆ ಬಂದ ತಾಂಡವ್ ಮತ್ತೆ ವ್ಯಂಗ್ಯವಾಡಿದ್ದಾನೆ. ಪಾಸೆಯಲ್ಲಿ ಫೇಲ್ ಆಗಿರ್ತೀಯ ಬಿಡು ಎಂದಿದ್ದಾನೆ. ತಾಂಡವ್ ಜೊತೆಗೆ ಸುನಂದ ಕೂಡ ಅದೇ ಮಾತನಾಡಿದ್ದಾಳೆ. ಭಾಗ್ಯಲಕ್ಷ್ಮಿ ಸೀರಿಯಲ್ 1 ಗಂಟೆಯ ಮಹಾಸಂಚಿಕೆಯಲ್ಲಿ ಬರೀ ಕಾರ್ಡ್ಗಾಗಿಯೇ ಹೊರಟಾಡಿದ್ದ ತಾಂಡವ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಹುಟ್ಟಡಗಿಸುವ ಕಾಲ ಸನಿಹವಾಗಿದೆ. ಸುನಂದಗೆ ಏನು ಸತ್ಯ ತಿಳಿಯದೆ ಅಳಿಯನ ಪರ ನಿಂತಿದ್ದಾಳೆ. ಅಳಿಯನಿಗೆ ಸಹಾಯ ಮಾಡ್ತೀನಿ ಅಂತಿದ್ದಾಳೆ. ಅದಕ್ಕಾಗಿ ಭಾಗ್ಯಳನ್ನು ಸೋಲಿಸಬೇಕೆಂದುಕೊಳ್ಳುತ್ತಿದ್ದಾಳೆ. ತಾಂಡವ್ ಕಿತಾಪತಿ ತಿಳಿಯದೆ ಭಾಗ್ಯಳಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ತಂದುಕೊಡಲು ಹೊರಟು ಬಿಟ್ಟಿದ್ದಾಳೆ. ಆದರೆ ಕುಸುಮ ಕೈಗೆ ಸಿಕ್ಕಿಬಿದ್ದು ತಣ್ಣಗಾದಳು. ತಾಂಡವ್ ಪ್ಲಾನ್ ಫ್ಲಾಪ್ ಆಯಿತು. ಕುಸುಮಾವಂತರ ಸೊಸೆಗೆ ಸದಾ ಕಾವಲುಗಾರ್ತಿ. ಇನ್ನೇನು ಸೊಸೆಗೆ ಕೆಟ್ಟದಾಗಬೇಕು ಎನ್ನುವಷ್ಟರಲ್ಲಿ ದೇವರಂತೆ ಬಂದು ನಿಂತು ಬಿಡುತ್ತಾಳೆ. ತಾಂಡವ್ಗೂ ಅದೇ ಗ್ರಹಚಾರ ಬಿಡಿಸಿದ್ದಾಳೆ. ಮಗ ಎಂಬುದನ್ನು ನೋಡಲ್ಲ ಕುಸುಮ. ಸಂಸಾರ ಸರಿಯಾಗಬೇಕೆಂದರೆ ಮಗ ಸೊಸೆ ಸರಿಯಾಗಿರಬೇಕೆಂದೇ ಬಯಸುತ್ತಾಳೆ. ಮಹಾಸಂಚಿಕೆ ಬಗ್ಗೆ ಇದೇ ನಿರೀಕ್ಷೆ. ಕಥೆಯಲ್ಲಿ ಟ್ವಿಸ್ಟ್ ಇದ್ದಾಗ ಮಹಾಸಂಚಿಕೆಯನ್ನು ಮಾಡುವುದು ಸಹಜ. ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲೂ ಟ್ವಿಸ್ಟ್ ಬಂದಿದೆ. ಶ್ರೇಷ್ಠ ಹಾಗೂ ತಾಂಡವ್ ಮದುವೆ ಟೆಸ್ಟ್ ಇರುವ ಮದುವೆ ಕಾರ್ಯ ಎಲ್ಲಿಗೆ ಬಂತು? ತಾಂಡವ್ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ? ಕುಸುಮರನ್ನು ಶ್ರೇಷ್ಠ ತಾಯಿ ಯಶೋಧ ಮದುವೆಗೆ ಕರೆಯುತ್ತಾರೆ ಎಂಬಲ್ಲ ಪ್ರಶ್ನೆಗಳು ಪ್ರೇಕ್ಷಕರನ್ನು ಕಾಡುವಂಥದ್ದು. ಇಂದಿನಿಂದ 1 ಗಂಟೆಯ ಮಹಾಸಂಚಿಕೆಯನ್ನು ತೋರಿಸುತ್ತಾರೆ. ಅದಕ್ಕಾಗಿ ಅಭಿಮಾನಿಗಳು ಕೂಡ ಕಾಯುತ್ತಿದ್ದಾರೆ. ಮದುವೆ ಕಾರ್ಡ್ಗಾಗಿ ತಾಂಡವ್ ಹುಡುಕಾಟ. ತಾಂಡವ್ಗೆ ದೊಡ್ಡ ಭಯವಾಗಿರುವುದು ಮದುವೆ ಕಾರ್ಡ್ ಭಾಗ್ಯಳ ಬ್ಯಾಗ್ನಲ್ಲಿದೆ. ಯಾರಾದರೂ ನೋಡಿದರೆ ಮದುವೆ ಅಲ್ಲ ತಿಥಿ ಕಾರ್ಡ್ ರೆಡಿ ಮಾಡಿಸ್ತಾರೆ ಅಂತ. ಆದರೆ ಭಾಗ್ಯ ಆ ಬ್ಯಾಗ್ ಅನ್ನು ಜೋಪಾನ ಮಾಡಿದ್ದು ಆಫರ್ ಲೆಟರ್ ಇರುವ ಕಾರಣಕ್ಕೆ. ಈಗ ಭಾಗ್ಯಳ ರೂಮಿಗೆ ಬಂದ ತಾಂಡವ್ ಎಲ್ಲರ ಬಳಿ ತಗಲಾಕಿಕೊಂಡಿದ್ದಾನೆ. ಗುಂಡಣ್ಣ ಕಳ್ಳ ಬಂದ ಅಂತ ಹೇಳಿ ಎಲ್ಲರನ್ನು ರೂಮಿಗೆ ಕರೆಸಿದ್ದಾನೆ. ಆದರೆ ಭಾಗ್ಯಳಿಗೆ ಇದು ಗೊತ್ತಿಲ್ಲದ ಕಾರಣ ಎಲ್ಲರನ್ನು ಹೊರಗೆ ಕಳುಹಿಸಿದ ಮೇಲೆ ತಾಂಡವ್ನನ್ನು ಹೊರಗೆ ಕರೆಸಿದ್ದಾಳೆ. ಬೆಳಗ್ಗೆ ಈ ವಿಚಾರ ಕುಸುಮ ಗಮನಕ್ಕೆ ಬಂದು ಹಿಗ್ಗಾಮುಗ್ಗ ಜಾಡಿಸಿದ್ದಾಳೆ. ಅದೇ ಶ್ರೇಷ್ಠ ಮನೆಯ ಸದ್ದು ಗದ್ದಲ. ಅತ್ತ ಶ್ರೇಷ್ಠ ಮನೆಯಲ್ಲಿ ಪೂಜಾ ಹಾಗೂ ಸುಂದರಿ ಸೇರಿಕೊಂಡು ತಕದಿಮಿತ ಆಡುತ್ತಿದ್ದಾರೆ. ಶ್ರೇಷ್ಠಳಿಗೆ ನಿದ್ದೆಯು ಬಾರದಂತೆ ಮಾಡಿಸಿಕೊಳ್ಳಬೇಕು. ಮಧ್ಯರಾತ್ರಿಯಲ್ಲಿ ಜೋರು ಸೌಂಡ್ ಹಾಕಿಕೊಂಡು ಕುಡಿಯುವುದಕ್ಕೆ ಶುರು ಮಾಡಿದ್ದಾರೆ. ಪೂಜಾ ಮನೆಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಕೊಡುತ್ತಿದ್ದಾಳೆ. ಮದುವೆಯಾಗುವ ನಿರ್ಧಾರದಿಂದ ವಾಪಸ್ ಆಗಬೇಕೆಂಬುದೇ ಪೂಜಾನ ಹಠವಾಗಿತ್ತು. ಪ್ರೇಕ್ಷಕರಿಗಿತ್ತು ಅಸಮಾಧಾನ. ಇಂದು 1 ಗಂಟೆಯ ಮಹಾಸಂಚಿಕೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ. ಭಾಗ್ಯಳಿಗೆ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದೆ. ಕಥೆಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರಬಹುದು ಎಂದೇ 1 ಗಂಟೆಗಳ ಕಾಲ ಸೀರಿಯಲ್ ನೋಡಲಾಗಿತ್ತು. ಆದರೆ ಅದು ತಪ್ಪಾಗಿದೆ. ನಿರೀಕ್ಷೆ ಸುಳ್ಳಾಗಿದೆ. ನಿನ್ನೆಯಿಂದ ಹುಡುಕುತ್ತಿದ್ದ ಕಾರ್ಡ್ ಹುಡುಕಾಟ ಇವತ್ತು ಮುಂದುವರೆದಿದೆ. ಶ್ರೇಷ್ಠ ಟಾರ್ಚರ್ ಕೊಡುವ ಕೆಲಸವೂ ಕಂಟಿನ್ಯೂ ಆಗಿದೆ. ಪ್ರೇಕ್ಷಕರು ನಿನ್ನೆ ಮಹಾಸಂಚಿಕೆ ಪ್ರೊಮೋ ಇದೇ ಬೇಸರ ವ್ಯಕ್ತಪಡಿಸಿದ್ದರು. ಏನೂ ಚೇಂಜಸ್ ಆಗಿಲ್ಲ ಬಿಡಿ ಅಂತ. ಇಂದಿನ 1 ಗಂಟೆಯ ಸಂಚಿಕೆ ಅದೇ ಫೀಲ್ ಕೊಟ್ಟಿದೆ. ಪ್ರತಿ ದಿನದ ಅರ್ಧ ಗಂಟೆ ಸಂಚಿಕೆಯನ್ನು ಎಳೆದಿದ್ದಾರೆ ಎಂದು ಪ್ರೇಕ್ಷಕರು ಬೇಸರ ಮಾಡಿಕೊಂಡಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್. ಸುನಂದ ಕೈ ಸೇರಬೇಕಿತ್ತು. ಶ್ರೇಷ್ಠ ತಾಂಡವ್ ಲಗ್ನ ಪತ್ರಿಕೆ ಮತ್ತೆ ಭಾಗ್ಯ ಕೈಗೆ. ತಾಂಡವ್ ಈಗ ಭಾಗ್ಯಳದ ಟೆನ್ಷನ್. ಶ್ರೇಷ್ಠ ಜೊತೆ ಮದುವೆಯಾಗಲು ಹೊರಟಿರುವ ತಾಂಡವ್ ಹೆಸರನ್ನು ಬದಲಾಯಿಸಿಕೊಂಡು ಏನೋ ಒಂದು ಪ್ಲಾನ್ ಮಾಡಿ ಮನೆಯವರ ಕಣ್ತಪ್ಪಿಸಿ ಮದುವೆಯಾಗಲು ಹೊರಟಿದ್ದಾನೆ. ಆದರೆ ಶ್ರೇಷ್ಠ ಕ್ರೇಜ್ದಿಂದ ಇಬ್ಬರ ಫೋಟೋವನ್ನು ಕಾರ್ಡ್ ಮೇಲೆ ದೊಡ್ಡದಾಗಿ ಪ್ರಿಂಟ್ ಮಾಡಿಸಲಾಗಿದೆ. ಈ ಕಾರ್ಡ್ನೊಂದಿಗೆ ಈಗ ತಾಂಡವ್ ಗಾಬರಿಯಾಗಿದ್ದಾನೆ. ದೇವಸ್ಥಾನದಲ್ಲಿ ಆ ಮದುವೆ ಕಾರ್ಡ್ ಭಾಗ್ಯ ಕೈ ಸೇರಿದೆ. ಆ ಬ್ಯಾಗ್ನಿಂದ ಕಾರ್ಡ್ ಹೊರತೆಗೆಯುವುದಕ್ಕೆ ಹರಸಾಹಸ ಪಡುತ್ತಿದ್ದಾನೆ. ಅದಕ್ಕಿಂತ ಭಾಗ್ಯಳನ್ನು ಮನೆಗೆ ಡ್ರಾಪ್ ಮಾಡುವ ನಾಟಕವಾಡಿದ್ದಾನೆ. ಆದರೆ ಏನು ಪ್ರಯೋಜನ? ಅದು ಸಕ್ಸಸ್ ಆಗಿಲ್ಲ. ಆತ ಮನೆಗೆ
ಬಂದು ಪಿನ್ ಇಟ್ಟುಕೊಂಡಿದ್ದಾನೆ. ಅತ್ತೆ ಸೊಸೆ ದೂರ ಮಾಡೋಕೆ ಸಾಧ್ಯವಾ? ತಾಂಡವ್ಗೆ ಈಗ ಹೇಗಾದರೂ ಮಾಡಿ ಆ ಇನ್ವಿಟೇಷನ್ ಕೈ ಸೇರಬೇಕಿದೆ. ರಸ್ತೆಯಲ್ಲಂತೂ ಆಗಲಿಲ್ಲ, ಮನೆಯಲ್ಲಾದರೂ ಪ್ಲಾನ್ ಮಾಡೋಣ ಅಂತ ಮನೆಗೆ ಬಂದು ಅತ್ತೆ ಸೊಸೆ ನಡುವೆ ತಂದಿಡುವ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸುನಂದ ಬೇರೆ ಸೊಪ್ಪು ಹಾಕಿದ್ದಾಳೆ. ಅಷ್ಟೊತ್ತು ಆದರೂ ಭಾಗ್ಯ ಎಲ್ಲಿ ಎಂಬ ಪ್ರಶ್ನೆ ಕೇಳಿ ಅತ್ತೆಗೆ ಕೋಪ ತರಿಸಿದ್ದಾರೆ. ಅದೇ ಸಮಯಕ್ಕೆ ಭಾಗ್ಯ ಮನೆಗೆ ಬಂದಿದ್ದಾಳೆ. ಕುಸುಮಗೆ ಅವರಾಡಿದ ಮಾತುಗಳನ್ನು ಕೋಪ ತರಿಸಿತ್ತು. ಸೊಸೆಯನ್ನು ಬಾಗಿಲಲ್ಲೇ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಾಳೆ. ಆದರೆ ಭಾಗ್ಯಳ ಬಗ್ಗೆ ತಿಳಿದಿದ್ದ ಮಾವ ಸೊಸೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಗಂಡನ ಮಾತಿಗೆ ಕುಸುಮ ಕೂಡ ಸುಮ್ಮನೆ ಆಗಬೇಕಲ್ಲ. ಸುನಂದಳನ್ನು ಬೈದುಕೊಂಡು ಸೊಸೆಯನ್ನು ಒಳಗೆ ಕಳಿಸಿದ್ದಾಳೆ. ತನ್ನ ಮನೆಯಲ್ಲೇ ಕಳ್ಳನದ ತಾಂಡವ್. ಮದುವೆ ಕಾರ್ಡ್ ಮನೆಯವರಿಗೆ ಸಿಕ್ಕಿದರೆ ಕತೆ ಮುಗೀತು ಎಂದೇ ಅರ್ಥ. ಅಲ್ಲಿ ಶ್ರೇಷ್ಠಳಿಗೂ ಒಂದು ಗತಿಯಾಗುತ್ತದೆ. ಹೀಗಾಗಿಯೇ ಆ ಕಾರ್ಡ್ ಪತ್ತೆ ಮಾಡಲು ತಾಂಡವ್ ಕುಣಿದಾಡುತ್ತಿದ್ದಾನೆ. ಮನೆ ಬೇರೆಯಾಗಿ ಮೇಲೆ ಭಾಗ್ಯಳ ರೂಮಿಗೆ ಹೋಗುವುದಕ್ಕೆ ತಾಂಡವ್ ಅಸಾಧ್ಯ. ಆದರೆ ಹೇಗಾದರೂ ಮಾಡಿ ಕಾರ್ಡ್ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ. ಸುನಂದಳನ್ನು ಬಳಸಿಕೊಳ್ಳುವ ಯತ್ನ. ತಾಂಡವ್ ಆ ಕಾರ್ಡಿಗೋಸ್ಕರ ಅತ್ತೆಯನ್ನು ಬಳಸಿಕೊಳ್ಳಲು ಪ್ರಯತ್ನ ನಡೆಸಿದ್ದಾನೆ. ಹಾಲು ತಂದು ಕೊಟ್ಟು ಅತ್ತೆ ಸುನಂದಳನ್ನು ರೇಗಿಸಿದ್ದಾನೆ. ನೀವು ಡಬಲ್ಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ನಂಬಿಕೆ ಬರಬೇಕು, ಆದರೆ ಭಾಗ್ಯಳ ಬ್ಯಾಗ್ ತಂದು ಕೊಡಬೇಕೆಂಬ ಸವಾಲು ಹಾಕಿದ್ದಾನೆ. ನಿಮ್ಮ ಮಗಳ ಜೀವನ ಆ ಬ್ಯಾಗ್ನಲ್ಲಿದೆ ಅಂದುಕೊಳ್ಳಿ, ಆದರೆ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡುವಂತಿಲ್ಲ ಎಂದಿದ್ದಾನೆ. ಆಯಿತು ಬಿಡಿ, ಈಗಲೇ ತಂದು ಕೊಡ್ತೀನಿ ಅಂತ ಸುನಂದ ರೂಮಿಗೆ ಹೋಗಿದ್ದಾಳೆ. ರೂಮಿಗೆ ಹೋಗಿ ಆ ಸಣ್ಣ ಕೆಲಸದಿಂದ ನನ್ನ ಮೇಲೆ ನಂಬಿಕೆ ಬರುತ್ತಾ ಅಂತ ಯೋಚಿಸಿ, ಆದರೂ ಮೊದಲು ತೆಗೆದುಕೊಂಡು ಹೋಗಿ ಬಿಡೋಣ ಅಂತ ಭಾಗ್ಯ ತೆಗೆದುಕೊಂಡಿದ್ದಾಳೆ. ಸುನಂದಳನ್ನು ಬಳಸಿಕೊಳ್ಳುವ ಯತ್ನ. ಅಳಿಯನ ಬಗ್ಗೆ ಸುನಂದಕ್ಕೆ ಅನುಮಾನ. ಸುನಂದ ತಾಂಡವ್ ಜೊತೆ ಸೇರಿರುವುದನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ. ಆದರೆ ಆ ಬ್ಯಾಗ್ ತಂದು ಕೊಡಲು ಹೇಳಿದ್ದಾಳೆ. ಒತ್ತಿ ಬ್ಯಾಗ್ನಲ್ಲಿ ಏನಿದೆ ಎಂಬುದನ್ನು ನೋಡಬಾರದು ಎಂದಿದ್ದಾನೆ. ಮಗಳ ಜೀವನ ಏನಾದರೂ ಹಾಳಾಗುತ್ತೆ ಅಂತ ಸುನಂದ ಆ ಬ್ಯಾಗ್ ಚೆಕ್ ಮಾಡಲು ಮುಂದಾಗಿದ್ದಾಳೆ. ಹಣವೇನಾದರೂ ಇಟ್ಟಿದ್ದಾರೆ, ಅದನ್ನು ಕದಿಯುವುದಕ್ಕೆ ಹೀಗೆ ಮಾಡ್ತಾ ಇದ್ದಾನ ಅಂತ ಏನನ್ನು ಲಗ್ನ ಪತ್ರಿಕೆ ನೋಡಬೇಕು ಅನ್ನೋಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬಂದು ಬಿಟ್ಟಳು. ಭಾಗ್ಯ ಯಾಕೆ ಹಾಗೆ ನೋಡ್ತಾ ಇದೆಯಾ ಅಂದಾಗ ಏನೋ ಒಂದು ಹೇಳಿ ಆಮರಿಸಿದ್ದಾಳೆ. ಭಾಗ್ಯ ಕೂಡ ಈ ಭಾಗ್ಯ ಕಿತ್ತುಕೊಂಡಿದ್ದಾಳೆ. ಭಾಗ್ಯಳ ಆ ಬ್ಯಾಗ್ನಲ್ಲಿ ಕೆಲಸದ ಲೆಟರ್ ಇರುವ ಭಯ, ತಾಂಡವ್ಗೆ ಇನ್ವಿಟೇಷನ್ ಇರುವ ಭಯ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್.